ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖು 29 ಮಾರ್ಚ್ 2026 ಭಾನುವಾರ. ಈ ದಿನದ ಪಂಚಾಂಗದ ವಿವರಗಳು ಅಂದರೆ ಭಾರತೀಯ ಪಂಚಾಂಗದ ಒಂದು ಸಾಕಷ್ಟು ವಿವರಣೆಗಳಿರುತ್ತೆ. ಆ ವಿವರಣೆಗಳನ್ನು ಇಂದು ನೋಡೋಣ. ವಾರ ಭಾನುವಾರ, ಮಾಸ ಅಂದರೆ ತಿಂಗಳು ಚೈತ್ರ ಮಾಸ ಅಂತಕ್ಕಂಥದ್ದು. ಚೈತ್ರ ಮಾಸ ಕಂಟಿನ್ಯೂ ಆಗ್ತಾಯಿದೆ. ಶುಕ್ಲ ಪಕ್ಷ ಅಂದರೆ ಪೂರ್ವದ ಮೊದಲಿಗೆ ಬರ್ತಕ್ಕಂಥ ಶುಕ್ಲ ಪಕ್ಷ. ತಿಥಿ ಏಕಾದಶಿ ಅಂತಕ್ಕಂಥದ್ದು. ಏಕಾದಶಿ ಅಂದರೆ 11ನೇ ದಿನ. ಏಕಾದಶಿ 11ನೇ ದಿನ. ಸರ್ವತ್ರ ಕಾಮದ ಏಕಾದಶಿ ಅಂತ ಕರೀತಾರೆ ಇದನ್ನು. ದಿನಪೂರ್ತಿ ಈ ಏಕಾದಶಿ ಹರಡಿರುತ್ತೆ. ಸ್ಥಳಾನುಸಾರ ಸ್ವಲ್ಪ ವ್ಯತ್ಯಾಸ ಇರಬಹುದು. ನಕ್ಷತ್ರ ಅಂತಂದ್ರೆ ಮಘ ನಕ್ಷತ್ರ. ನಂತರ ಪೂರ್ವ ಫಲ್ಗುಣಿ ಬರುವಂಥ ಚಾನ್ಸ್ ಇದೆ, ಬರ್ತದೆ. ಯೋಗ ಶುಭ ಯೋಗ. ಶುಭ ನಂತರ ಶೋಭನ ಯೋಗ ಬರುತ್ತೆ. ಶುಭ ಶೋಭನ ಯೋಗ. ಕರಣ ಭವಕರಣ ಬಾಲವಕರಣ ಕ್ರಮವಾಗಿ ಬದಲಾವಣೆ ಆಗುತ್ತೆ. ಕಾಲ ವಿವರಗಳು ಸಾಮಾನ್ಯವಾಗಿ ಸೂರ್ಯೋದಯ ಸುಮಾರು 6:18 ಶುರುವಾಗುತ್ತೆ. ಸೂರ್ಯಾಸ್ತ ಸುಮಾರು 6:32 ಸೂರ್ಯಾಸ್ತ ಅಂದರೆ ಸೂರ್ಯ ಮುಳುಗುವುದು, ಸನ್ರೈಸ್ ಆ್ಯಂಡ್ ಸನ್ಸೆಟ್. ರಾಹುಕಾಲ, ಗುಳಿಗ ಕಾಲ, ಯಮಗಂಡ ಕಾಲ. ರಾಹುಕಾಲ ಬೆಳಗ್ಗೆ 4:15 ಸುಮಾರು 6 ಗಂಟೆ ತನಕ, ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಯಮಗಂಡ ಕಾಲ ರಾಹುಕಾಲ ಸಾಯಂಕಾಲ 4:15 6 ಗಂಟೆ ತನಕ. ಯಮಗಂಡ ಕಾಲ 12 ಗಂಟೆ ಮಧ್ಯಾಹ್ನದಿಂದ 1:30 ತನಕ ಇರುತ್ತೆ. ಗುಳಿಗ ಕಾಲ 3 ಗಂಟೆಯಿಂದ 4:15 ಗಂಟೆ ಕಾಲ ತನಕ ಇರುತ್ತೆ, ಸಾಯಂಕಾಲ 3 ಗಂಟೆಯಿಂದ. ಇದನ್ನು ವಿಶೇಷ ಏನಂದರೆ, ಒಂದು ರೀತಿಯ ಏಕಾದಶಿ ಇದು. ಸರ್ವತ್ರ ಏಕಾದಶಿ, ಎಲ್ಲರೂ ಮಾಡ್ತಕ್ಕಂಥ, ಎಲ್ರಿಗೂ ಈ ದಿವಸ ಏಕಾದಶಿ ಮಾಡಬಹುದಾದಂಥ ದಿವಸ. ಕೆಲವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ದಿವಸ ಮುಂದೆ ಅಥವಾ ಹಿಂದೆ ಇರ್ಬೋದು. ಇಲ್ಲಿ ಎಲ್ಲರೂ ಮಾಡ್ತಕ್ಕಂಥದ್ದು ಏಕಾದಶಿ. ಕಾಮದ ಏಕಾದಶಿ ಅಂದರೆ ಕಾಮನೆಗಳನ್ನು ಪೂರ್ಣಗೊಳಿಸುವ ಏಕಾದಶಿ. ನಮ್ಮ ಏನು ಇರುತ್ತೆ, ನಮ್ಮ ಬಯಕೆಗಳು, ಅದನ್ನೆಲ್ಲ ಪೂರ್ಣಗೊಳಿಸತಕ್ಕಂಥ ಒಂದು ಏಕಾದಶಿ ಬರುತ್ತಾ ಇದು. ಇದರ ಮಹತ್ವ ಬಹಳ ಮುಖ್ಯವಾದ್ದು. ಪಾಪ ನಿವಾರಣೆ, ಮನೋವಾಂಛೆಗಳ ಪೂರ್ಣತೆ. ಮನಸ್ಸಿನಲ್ಲಿ ಏನು ವಾಂಛೆಗಳು ಅಂದರೆ ಇಷ್ಟ ಏನಿರುತ್ತೆ, ಮನ ಅಂದರೆ ವಾಂಛೆ ಅಂದರೆ ಇಷ್ಟಗಳ ಪೂರ್ಣ, ಸಂಪೂರ್ಣವಾಗಿ ಅದು ನೆರವೇರುವಂಥದ್ದು. ಆಧ್ಯಾತ್ಮಿಕ ಶುದ್ಧೀಕರಣ ಇದು ಬಹಳ ಮುಖ್ಯವಾದ್ದು. ಉಪವಾಸದಲ್ಲಿ ಉಪವಾಸ ವಿಧಾನ ದಿನಪೂರ್ತಿ ಉಪವಾಸ ಅಥವಾ ಅಲ್ಪಾಹಾರ ತೆಗೆದುಕೊಳ್ಬೋದು, ಫಲಾಹಾರ, ವಿಷ್ಣು ಪೂಜೆ, ನಾಮಸ್ಮರಣೆ ಮಾಡ್ತಕ್ಕಂಥದ್ದು, ಜಪ ಧ್ಯಾನದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಈ ಏಕಾದಶಿ ಕಥೆಯಲ್ಲಿ ಒಂದು ಸಣ್ಣ ಒಬ್ಬ ಗಂಧರ್ವನ ಪಾಪ ನಿವಾರಣೆಗೆ ಈ ವ್ರತ ಕಾರಣವಾಯಿತು ಅಂತಕ್ಕಂಥದ್ದು ಈ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿವಸದ ಸಂದೇಶ ಏನಂದರೆ, ಭಕ್ತಿ ಮತ್ತು ಉಪವಾಸ ಈ ಎರಡೂ ನಮ್ಮ ಮನಃಶುದ್ಧಿ ಮತ್ತು ನಮಗೊಂದು ರೀತಿಯ ಆಶೀರ್ವಾದ, ದೈವರಿಂದ ಆಶೀರ್ವಾದ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಸಂದೇಶ. ಇನ್ನು ಈ ದಿವಸದ ಉತ್ಸವಗಳೇನೆಂದರೆ, ಮಂಡ್ಯ ರಥೋತ್ಸವ. ಮೈಸೂರು, ಬೆಂಗಳೂರಿಂದ ಮೈಸೂರು ಹೋಗ್ತಾ ದಾರದಲ್ಲಿರ್ತಕ್ಕಂಥ ಮಂಡ್ಯ ಪ್ರದೇಶದಲ್ಲಿ ಭವ್ಯವಾದ ದೇವರ ರಥೋತ್ಸವ ನಡೆಯುತ್ತೆ. ಸಾವಿರಾರು ಭಕ್ತರು ಸೇರಿ ಆ ರಥನ ಎಳೆದು ಸಂತೋಷ ಪಡ್ತಾರೆ. ಭಕ್ತಿ ಮತ್ತು ಸಮುದಾಯದ ಏಕತೆಯ ಸಂಕೇತ ಇದು. ಇನ್ನು ಹೊಳಲ್ಕೆರೆ ಅಂತಕ್ಕಂಥ ಒಂದು ಜಾಗದಲ್ಲಿ ಪ್ರಸನ್ನ ರಾಮೇಶ್ವರ ರಥೋತ್ಸವ ಇದೆ. ಪ್ರಸಿದ್ಧ ಶಿವದೇವಸ್ಥಾನದ ಉತ್ಸವ. ಅಲ್ಲಿ ರಥದಲ್ಲಿ ದೇವರ ಮೆರವಣಿಗೆ. ಇಲ್ಲಿ ಒಂದು ರೀತಿಯ ಗ್ರಾಮೀಣ ಸಂಸ್ಕೃತಿ, ಭಕ್ತಿ, ಸಂಭ್ರಮ ಇವೆಲ್ಲವೂ ಇದೆ. ಈ ದಿನದ ಒಂದು ಆಧ್ಯಾತ್ಮಿಕ ಸಂದೇಶ, ಉಪವಾಸದಿಂದ ಮನಸ್ಸಿನ ನಿಯಂತ್ರಣ, ಭಕ್ತಿಯಿಂದ ಜೀವನದ ಶುದ್ಧೀಕರಣ, ದೇವರ ಕೃಪೆಯಿಂದ ಸಂಕಲ್ಪಗಳ ಸಾಧನೆ ಅಂತಕ್ಕಂಥದ್ದು. ವಿಶೇಷವಾದ ಏಕಾದಶಿ ಸಂದೇಶ ಏನಂದರೆ, ದೇಹದ ನಿಯಮ ಅಂದರೆ ಶಿಸ್ತಿನಿಂದ ಇದ್ದಾಗ ಮನಸ್ಸಿನ ಶುದ್ಧಿ ಆಗುತ್ತೆ, ನಂತರ ಆತ್ಮೋನ್ನತಿ ಆಗುತ್ತೆ ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಶ್ರೀ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಕಾಮನೆಗಳು ನೆರವೇರಲಿ ಮತ್ತು ಶಾಂತಿ ಸಮೃದ್ಧಿ ತುಂಬಿರಲಿ ಅಂತ ಹಾರೈಸುತ್ತಾ ಇದನ್ನು ಮುಗಿಸುತ್ತಿದ್ದೇವೆ.
ನಮಸ್ಕಾರ ವೀಕ್ಷಕರೇ.